dear children, welcome back to online classes from Samuels. Light reflection and refraction chapter na ನೋಡ್ತಾ ಇದ್ವಿ ಗೊತ್ತಿದೆ. Today we will see laws of reflection. Very simple, already 8th standard ಅಲ್ಲಿ ನೋಡಿದಿರ laws of reflection ಅಂದ್ರೆ ಏನಂತ ಹೇಳಿ. Next plane mirror ಬಗ್ಗೆ ಸ್ವಲ್ಪ ನೋಡೋಣ. Next image formation basic concept. ಒಂದು image formation ಹೆಂಗಾಗುತ್ತೆ? ಎಸ್ ಅವರು ನಮ್ಮ ಕಣ್ಣೊಳಗಡೆ ಈಗ ಫಾರ್ ಎಕ್ಸಾಂಪಲ್ ನೋಡ್ತಿದ್ರೆ ನೀವು ನನ್ನ ಇಮೇಜ್ ಫಾರ್ಮೇಶನ್ ಆಗ್ತಿದೆಯಲ್ಲ, ಸೊ ಅದು ಹೆಂಗಾಗುತ್ತೆ, ಅದ್ರ ಮೀನಿಂಗ್ ಏನು, ಆಕ್ಚುಯಲ್ ಮೀನಿಂಗ್ ಏನಿದೆ, ಬೇಸಿಕ್ ಕಾನ್ಸೆಪ್ಟ್, ಅದನ್ನ ವಿಡಿಯೋ ಮುಗಿತಾ ಹೋದಂಗೆ ಅದಕ್ಕೆ ಬರೋಣ. ಓಕೆ, ಸೊ ಎಲ್ಲರೂ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತಗೊಂಡು ರೆಡಿಯಾಗಿ ಕೂತಿದ್ರ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಲ್ಲರೂ ಹೆಡ್ಡಿಂಗ್ ಹಾಕ್ತೀರಾ, ಏನದು ಒಂದೇ ಹೆಡ್ಡಿಂಗ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹಾಕ್ತೀರಾ. ಏನ್ ಹೇಳ್ತೀರಾ? ಲಾಸ್ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ, ಏನದು ರಿಫ್ಲೆಕ್ಷನ್ ಅಂದ್ರೆ ನಾನು ಐಡಿಯಾ ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ನೋಡಿ ಏನಿದೆ ಅಂತ ಹೇಳಿ, ಲೆಟ್ ಅಸ್ ಕನ್ಸಿಡರ್ ಒನ್ ಮಿರರ್ ಹಿಯರ್. ಮಿರರ್ ಹೆಂಗ್ ಬರೀಬೇಕಂತ ಗೊತ್ತಿದೆ ನಿಮಗೆ ಆಲ್ರೆಡಿ. ದಿಸ್ ಇಸ್ ಎ ಪ್ಲೇನ್ ಮಿರರ್. ಈ ರೀತಿಯ ಪ್ಲೇನ್ ಮಿರರ್ ಇದೆ. ಇಲ್ಲೇನ್ ಮಾಡ್ತಿದೆ ಅಂದ್ರೆ ಐ ವಿಲ್ ಡ್ರಾ ಒನ್ ರೇ ಆಫ್ ಲೈಟ್. ಈ ರೀತಿ ಬೀಳ್ತಾ ಇದೆ ಇದು. This ray of light is called incident ray. ಇದಕ್ಕೆ ಏನಂತ ಕರೀತಾರೆ? ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ಇನ್ಸಿಡೆಂಟ್, ಇಟ್ ಇಸ್ ಅ ಪ್ಯೂರ್ಲಿ ಇಂಗ್ಲಿಷ್ ವರ್ಡ್. ಅದೇ ಬೀಳೋದು, ಇನ್ಸಿಡೆಂಟ್ ಆಗೋದು. ಓಕೆ, ಇನ್ಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ, ಈ ರೀತಿ ರಿಫ್ಲೆಕ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಟೆಡ್ ರೇ. ಇದಕ್ಕೆ ಏನಂತ ಕರೀತಾರೆ? ರಿಫ್ಲೆಕ್ಟೆಡ್ ರೇ ಅಂತ ಕರೀತಾರೆ. ಆಕ್ಚುಲಿ ಹೆಂಗಾಗೋದು ಗೊತ್ತಾ, ಸೊ ಈ ಬೋರ್ಡ್ ಮೇಲ್ಗಡೆ ಒಂದು ರೇ ಆಫ್ ಲೈಟ್ ಹಿಂಗ್ ಬೀಳ್ತಾ ಇದೆ, ಬಿದ್ದು ವಾಪಸ್ ರಿಫ್ಲೆಕ್ಟ್ ಆಗಿ ಈ ರೀತಿಯಾಗಿ ಬರ್ತಾ ಇದೆ ಅಷ್ಟೇ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ನಾರ್ಮಲ್ ತೆಗಿತೀವಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾರ್ಮಲ್ ಅಂತ ಕರೀತಾರೆ. ವಾಟ್ ಎವರ್ ಐ ಹ್ಯಾವ್ ಡ್ರಾನ್ ಹಿಯರ್, ದಿಸ್ ಇಸ್ ಕಾಲ್ಡ್ ಆಸ್ ನಾರ್ಮಲ್. ಓಕೆ, ನಾರ್ಮಲ್ ಅಂದ್ರೆ ಹೆಂಗಿರುತ್ತೆ ನೋಡಿ, ಬೋರ್ಡ್ ಮೇಲೆ ಹೆಂಗ್ ತೋರಿಸಿದೀನಿ. ಆಕ್ಚುಲಿ ಹೆಂಗಿರೋದಂದ್ರೆ ರೇ ಆಫ್ ಲೈಟ್ ಹಿಂಗ್ ಬಂತ, ಈ ರೀತಿಯಾಗಿ ಬಂದು ಈ ಪಾಯಿಂಟ್ ಮೇಲ್ಗಡೆ ಬಿದ್ದು ವಾಪಸ್ ಈ ರೀತಿ ರಿಫ್ಲೆಕ್ಟ್ ಆಗಿ ಹೋಯ್ತು. ನಾರ್ಮಲ್ ಅಂದ್ರೆ ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ನಾರ್ಮಲ್ ಅಂದ್ರೆ ಹೊರಗಡೆ ಬರುತ್ತೆ. ನೋಡಿ ನಾನು ತೆಗಿತಾ ಇದ್ದೀನಿ, ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಹಳ ವರ್ಷದಿಂದ ತೆಗಿಬೇಕಂದ್ರೆ ಬರ್ತಾ ಇಲ್ಲ. ಈ ಬೋರ್ಡ್ ಒಳಗಡೆ ಪಾಸ್ ಆಗಿ ಹೋಗಿದೆ ಅದು. ಬೋರ್ಡ್ ಒಳಗಡೆ ತೆಗಿಲ್ಲ ಆಗೋದಿಲ್ಲ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ, ಒಳಗಡೆ ಹೊರಗಡೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅದು. ಓಕೆ, ಸೊ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈ ರೀತಿಯಾಗಿ ಬಂತು. ಇನ್ಸಿಡೆಂಟ್ ರೇ ಆಫ್ ಲೈಟ್ ಇಲ್ಲಿ ಹೋಗಿ ಬಂದಿದೆ, ಆಮೇಲೆ ಆ ರೀತಿಯಾಗಿ ರಿಫ್ಲೆಕ್ಟ್ ಆಗಿ ಬಂದಿದೆ. ಇಲ್ಲಿರುವಂತದ್ದು ನಾರ್ಮಲ್, ಬಟ್ ಅದನ್ನ ಆ ರೀತಿಯಾಗಿ ತೋರ್ಸಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಹಿಂಗೆ ತೋರಿಸಿದೆ. ಈ ನಡುವೆ ಆಂಗಲ್ ಇದೆಯಲ್ಲ, ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಇದೆಯಲ್ಲ, ಇದಕ್ಕೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಆಂಗಲ್ ಆಫ್ ಇನ್ಸಿಡೆನ್ಸ್. ಆಮೇಲೆ ಆಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಗೊತ್ತಾಗ್ತಿದೆಯಾ? ಆಂಗಲ್ ಆಫ್ ಇನ್ಸಿಡೆನ್ಸ್. ಐ ಅಂದ್ರೆ ಏನ್ ಹೇಳಿ? ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ ಇದಕ್ಕೆ. ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಆಂಗಲ್ ಆರ್ ಅಂದ್ರೆ ಇದಕ್ಕೆ ಏನಂತ ಕರೀತಾರೆ? ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಸಿಂಪಲ್ ಆಗಿರುವಂತದ್ದು ನಿಮ್ಗೆ ಗೊತ್ತಿದೆ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ಏನು? ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಆಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್. ಡೆಫಿನೇಷನ್ ಬರ್ಕೋತೀರ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಹೆಡಿಂಗ್ ಹಾಕಿದ್ವಲ್ಲ, ಒಂದೇ ಲಾ ಏನಂದ್ರೆ ಏನ್ ಗೊತ್ತಾ, ಅದು ಬಾರಿ ಸಿಂಪಲ್. ಏನಂದ್ರೆ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ, ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಟು ದ ಸರ್ಫೇಸ್ ಅಂಡ್ ನಾರ್ಮಲ್ ಟು ದ ಸರ್ಫೇಸ್. ಸರ್ಫೇಸ್ ಅಂದ್ರೆ ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ರೇ ಆಫ್ ಲೈಟ್ ಬಂತು, ರಿಫ್ಲೆಕ್ಟ್ ಆಗ್ತಿದೆ, ಇದು ಬೋರ್ಡ್ ಸರ್ಫೇಸ್ ಆಗುತ್ತೆ ಅವಾಗ. ಓಕೆ, ಸೊ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಟು ದ ಸರ್ಫೇಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಒಂದೇ ಒಂದು ಪ್ಲೇನ್ ಅಲ್ಲಿ ಇದೆ ಅಂತ ಹೇಳೋಕೆ. ಈ ಎಕ್ಸಾಂಪಲ್ ಪ್ರಕಾರ ಹೇಳಿದ್ರೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಇದೆಯಲ್ಲ, ಇದೆಲ್ಲ ಸೇರ್ಕೊಂಡು ಏನಾಗುತ್ತೆ? ಒಂದೇ ಪ್ಲೇನ್ ಆಗುತ್ತೆ. ಪ್ಲೇನ್ ಅಂದ್ರೆ ಸ್ವಲ್ಪ ಹೈಯರ್ ಕಾನ್ಸೆಪ್ಟ್ ಇದೆ. ಅದ್ರ ಪ್ಲೇನ್ ಅಂದ್ರೆ ಈ ಬೋರ್ಡ್ ಒಂದು ಪ್ಲೇನ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಇಲ್ಲಿ ನೋಡಿ, ನನ್ನ ಕೈ ತೋರಿಸ್ತಾ ಇದು ಒಂದು ಪ್ಲೇನ್ ಇದೆ. ಆಮೇಲೆ ಹಿಂಗ್ ತೋರ್ಸದ್ನ ಕೈ ಈ ಕಡೆ ಇದೆ ನೋಡಿ, ಇದೊಂದು ಪ್ಲೇನ್. ಆಮೇಲೆ ಹಿಂಗ್ ತೋರ್ಸದ್ನ ಇಲ್ಲಿದೆ ನೋಡಿ, ಇದೊಂದು ಪ್ಲೇನ್. ಈ ಕಡೆ ಒಂದು ಪ್ಲೇನ್, ಇಲ್ಲೊಂದು ಪ್ಲೇನ್, ಈ ಕಡೆ ಪ್ಲೇನ್, ಈ ಕಡೆ ಹಿಂಗ್ ತೋರ್ಸಿದ್ರೆ ಈ ಪ್ಲೇನ್ ಆಗುತ್ತೆ. ಅವ್ರಿಗೆ ವೇಟಿಂಗ್ ಮೈ ಪಾಯಿಂಟ್. ಈ ಕಡೆ ತೋರ್ಸಿದ್ರೆ ಈ ಕಡೆ ತೋರ್ಸಿದ್ರೆ ಎರಡು ಒಂದೇ ಪ್ಲೇನ್ ಇವು ಹಿಂಗಿರೋದು. ಓಕೆ, ಸೊ ಜಾಸ್ತಿ ಡೀಟೇಲಿಂಗ್ ಬೇಡ, ಇಷ್ಟಾದ್ರೂ ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟ್ ಎರಡನೇ ಲಾ ಏನ್ ಹೇಳುತ್ತಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಏನಿದೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇಷ್ಟೇ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ. ಬರ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಡೈರೆಕ್ಟ್ ಆಗಿ ಬರದ್ ಬಿಡಿ. ಬಹಳ ಡೀಟೇಲಿಂಗ್ ಅಲ್ಲಿ ಹೋಗೋದು ಬೇಡ. ಬಹಳ ಡೀಟೇಲಿಂಗ್ ಅಲ್ಲಿ 12th ಕ್ಲಾಸ್ ಯಾವಾಗ ಬರ್ತೀರಾ, 12th ಕ್ಲಾಸ್ ಇನ್ನೂ ಸ್ವಲ್ಪ ಡೀಟೇಲಿಂಗ್ ಹೋಗೋಣ ಇದ್ರ ಬಗ್ಗೆ. ಬಟ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇವೆರಡು ಲಾಸ್ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಇಮೇಜ್ ಫಾರ್ಮೇಶನ್. ಏನಿದೆ? ಇಮೇಜ್ ಫಾರ್ಮೇಶನ್ ಹೆಂಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ ಇಮೇಜ್ ಫಾರ್ಮೇಶನ್ ಬಗ್ಗೆ. ಇಮೇಜ್ ಫಾರ್ಮೇಶನ್ ಗೊತ್ತಾಗಿಲ್ಲ ಅಂದ್ರೆ ಏನು ಗೊತ್ತಾಗೋದಿಲ್ಲ ನಿಮಗೆ ಕಾನ್ಸೆಪ್ಟ್. ನೋಡಿ, ಇಲ್ಲಿ ಒಂದು ಕ್ಯಾಂಡಲ್ ಇದೆ ಅನ್ಕೊಳ್ಳಿ. ಈ ರೀತಿ ಒಂದು ಕ್ಯಾಂಡಲ್ ಇದೆ.
ಹೌದಾ? ಈ ಕ್ಯಾಂಡಲ್ ನ ಇಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ ಹೀಗೆ. ದಿಸ್ ಇಸ್ ಯುವರ್ ಐ. ನಾನು ಐನ ಹಿಂಗೆ ತೆಗಿತೀನಿ ಮೇಲಿಂದ ಐ. ದಿಸ್ ಇಸ್ ಯುವರ್ ಐ. ನೋಡಿದ್ರೆ ಕ್ಯಾಂಡಲ್ ಕಾಣಿಸುತ್ತಾ? ಆಫ್ ಕೋರ್ಸ್ ಕಾಣಿಸುತ್ತೆ. ಹೆಂಗೆ ಕಾಣುತ್ತಂದ್ರೆ ಇದು ಈ ಕ್ಯಾಂಡಲ್ ಇಂದ ರೇ ಆಫ್ ಲೈಟ್ ಬರ್ತಾ ಇದೆಯಲ್ಲ ನಿಮಗೆ, ಕ್ಯಾಂಡಲ್ ಇಂದ ಈ ರೀತಿಯ ರೇ ಆಫ್ ಲೈಟ್ ಬಂದಿದೆ. ಓಕೆ, ನೆಕ್ಸ್ಟ್ ಆಮೇಲೆ ಆ ಪಾಯಿಂಟ್ ಇಂದ ಇದು ಒಂದೇ ರೇ ಆಫ್ ಲೈಟ್ ಅಲ್ಲ, ಮತ್ತೊಂದು ರೇ ಆಫ್ ಲೈಟ್ ಈ ರೀತಿ ಎರಡು ರೇ ಆಫ್ ಲೈಟ್ಗಳು ಬಂದಿದ್ದಾವೆ. ಬಂದ ತಕ್ಷಣ ಕ್ಯಾಂಡಲ್ ಕಾಣಿಸೋಕೆ ಶುರು ಆಗುತ್ತೆ ನಿಮಗೆ? ಇಲ್ಲ. ನೋಡಿ ಅಬ್ಸರ್ವ್ ಮಾಡಿ ಹೆಂಗಾಗುತ್ತೆ ಅಂತ ಹೇಳಿ. ಸ್ವಲ್ಪ ಪೇಷನ್ಸ್ ಇರಲಿ. ಈ ರೇ ಆಫ್ ಲೈಟ್ ನಿಮ್ ಕಣ್ಣೊಳಗಡೆ ಎಂಟರ್ ಆಗ್ತಾ ಇದೆಯಲ್ಲ, ಈ ರೇ ಆಫ್ ಲೈಟ್ ಕಣ್ಣೊಳಗಡೆ ಎಂಟರ್ ಆಗ್ತಾ ಇದೆಯಲ್ಲ, ನಿಮ್ಮ ನರ್ವಸ್ ಸಿಸ್ಟಮ್ ಇದೆಯಲ್ಲ, ನಿಮ್ಮ ಏನು ಸಿಸ್ಟಮ್ ಇದೆ ನಿಮ್ಮ ನರ್ವಸ್ ಸಿಸ್ಟಮ್ ಅದೇನ್ ಮಾಡುತ್ತಂದ್ರೆ ಈ ರೇ ಆಫ್ ಲೈಟ್ ಬಂದಿದ್ದನ್ನ ಎಲ್ಲಿಂದ ಬಂದಿದೆ ಅಂತ ವಾಪಸ್ ಹಿಂಗೆ ಕಳಿಸುತ್ತೆ ಹಿಂಗೆ ಈ ರೀತಿಯಾಗಿ. ವಾಪಸ್ ಕಳಿಸಿದ ತಕ್ಷಣ ಈ ಪಾಯಿಂಟ್ ಅಲ್ಲಿ ಬಂದು ಹಿಂಗೆ. ಹೌದಾ? ಓಕೆ. ನೆಕ್ಸ್ಟ್ ಈ ರೇ ಆಫ್ ಲೈಟ್ ಬಂದಿತ್ತಲ್ಲ ಅದನ್ನು ಕೂಡ ವಾಪಸ್ ಕಳಿಸುತ್ತೆ. ಈ ವಾಪಸ್ ಕಳಿಸಿದ ತಕ್ಷಣ ಇಲ್ಲಿ ಬಂತು, ಈ ವಾಪಸ್ ಕಳಿಸಿದ ತಕ್ಷಣ ಇಲ್ಲಿ ಬಂತು, ಇವೆರಡು ಇಲ್ಲಿ ಮೀಟ್ ಆಗುವ. ಇಲ್ಲಿ ಏನ್ ಫಾರ್ಮೇಶನ್ ಆಗುತ್ತಂದ್ರೆ ಆಕ್ಚುಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇಮೇಜ್ ಫಾರ್ಮೇಶನ್ ಆದ ತಕ್ಷಣ ಇಲ್ಲಿ ಕ್ಯಾಂಡಲ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಕನ್ಫ್ಯೂಸ್ ಆದ್ರೆ ಒಂದು ಮಕ್ಕಳೇ ನೋಡಿ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಇದು ನೋಡಿದ್ರೆ ಏನ್ ಅನಿಸ್ತಾ ಇದೆ ನಿಮಗೆ? ಮಿರರ್ ಅಲ್ಲ ಇದು? ದಿಸ್ ಇಸ್ ಎ ಮಿರರ್. ಈ ರೀತಿಯ ಒಂದು ಮಿರರ್ ಇದೆ. ಹೌದಾ? ಇಲ್ಲಿ ಕ್ಯಾಂಡಲ್ ಇಟ್ಟಿದೆ ನಾನು. ಕ್ಯಾಂಡಲ್ ಈ ರೀತಿಯ ಕ್ಯಾಂಡಲ್. ಹೌದಾ? ನೀವು ಇಲ್ಲಿ ಇಟ್ಕೊಂಡು ನೋಡ್ತಿದ್ದೀರಾ ಹೀಗೆ ಈ ರೀತಿಯಾಗಿ. ದಿಸ್ ಇಸ್ ಯುವರ್ ಐ. ಈ ರೀತಿಯಾಗಿದೆ. ನೀವೇನಾದ್ರೂ ಈ ಮಿರರ್ ಒಳಗಡೆ ನೋಡಿದ್ರೆ ಕ್ಯಾಂಡಲ್ ಕಾಣಿಸುತ್ತೋ ಕಾಣಿಸಂಗಿಲ್ಲ ಹೇಳಿ ನೋಡೋಣ. ಮಿರರ್ ಇದೆ, ಕ್ಯಾಂಡಲ್ ಇದೆ, ಐ ಇದೆ. ಇಲ್ಲಿ ನೀವೇನಾದ್ರೂ ಇದನ್ನ ಡೈರೆಕ್ಟ್ ಆಗಿ ಕ್ಯಾಂಡಲ್ ನೋಡಿದ್ರೆ ಕಾಣಿಸುತ್ತೆ, ಅದನ್ನ ಹೇಳ್ಕೊಟ್ಟಿದ್ದೀನಿ ಇಲ್ಲಿ. ಇದನ್ನ ಏನಾದ್ರೂ ನೀವು ಈ ಕಡೆ ಹಿಂಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಮಿರರ್ ಇಲ್ಲಿ ಹಿಂದ್ಗಡೆ ಕಾಣಿಸುತ್ತೋ ಕಾಣಿಸಂಗಿಲ್ಲ? ಕಾಣಿಸುತ್ತೆ. ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಮಿರರ್ ಒಳಗಡೆ ಕಾಣಿಸುತ್ತಲ್ಲ, ಇಲ್ಲಿ ಕ್ಯಾಂಡಲ್ ಇಟ್ಕೊಂಡಿದ್ದೀನಿ, ಇಲ್ಲಿ ಮಿರರ್ ಇಟ್ಕೊಂಡಿದ್ದೀನಿ. ಆಗ ನೀವು ನಿಂತ್ಕೊಂಡು ನೋಡ್ತಿದ್ದೀರಾ ಕ್ಯಾಂಡಲ್ ಮಿರರ್. ನೀವು ಆ ಕಡೆ ನಿಂತ್ಕೊಂಡು ನೋಡ್ತಿದ್ದೀರಾ, ಈ ಕಡೆ ಮಿರರ್ ಒಳಗಡೆ ನೋಡ್ತೀರಾ. ನಿಮಗೆ ಕ್ಯಾಂಡಲ್ ಕಾಣಿಸುತ್ತೋ ಕಾಣಿಸಂಗಿಲ್ವೋ? ಕಾಣಿಸುತ್ತೆ. ಮತ್ತೆ ಕ್ಯಾಂಡಲ್ ಇಲ್ಲಿದೆ, ಬಟ್ ಅಲ್ಲೇ ಕಾಣಿಸ್ತು. ಸರ್ ಮಿರರ್ ಇದೆ ಅಲ್ಲ ಸರ್ ಅದಕ್ಕೆ ಕಾಣಿಸ್ತಂತ ಹೇಳ್ಬೋದು. ಆಕ್ಚುಲಿ ಆಗೋದು ಹೆಂಗಂದ್ರೆ ಇಲ್ಲಿಂದ ಒಂದು ರೇ ಆಫ್ ಲೈಟ್ ಹಿಂಗೆ ಹೋಗುತ್ತೆ, ಹಿಂಗೆ ರೇ ಆಫ್ ಲೈಟ್ ಹೋಗಿದ್ದು. ಓಕೆ, ಈ ರೇ ಆಫ್ ಲೈಟ್ ಹೋಗಿ ಏನಾಗುತ್ತೆ ಅಂದ್ರೆ ಇದು ರಿಫ್ಲೆಕ್ಟ್ ಆಗಿ ಹಿಂಗೆ ಈ ರೀತಿಯಾಗಿ ರಿಫ್ಲೆಕ್ಟ್ ಆಗಿ ಹೋಯ್ತು ರೇ ಆಫ್ ಲೈಟ್. ಕರೆಕ್ಟಾ? ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೊಂದು ರೇ ಆಫ್ ಲೈಟ್ ಹಿಂಗೆ ಬರೀತೀನಿ, ಹಿಂಗೆ ಹಿಂಗೆ ಬರೋದು. ಬರದ ತಕ್ಷಣ ಆಮೇಲೆ ಇನ್ನೊಂದು ರಿಫ್ಲೆಕ್ಟೆಡ್ ರೇ ಆಫ್ ಲೈಟ್ ಹಿಂಗೆ ಹೋಯ್ತು. ಕರೆಕ್ಟಾ? ಇದೆಲ್ಲ ಕರೆಕ್ಟ್ ಆಗಿದೆಯಾ? ಓಕೆನಾ? ಈಗ ಏನ್ ಮಾಡುತ್ತಂದ್ರೆ ಐ ಒಳಗಡೆ ನೋಡಿ ಈ ರೇ ಆಫ್ ಲೈಟ್ ಬಂದಿದೆ, ಈ ರೇ ಆಫ್ ಲೈಟ್ ಬಂದಿದೆ. ಈ ಐ ಏನ್ ಮಾಡುತ್ತೆ? ನಾನು ಏನ್ ಹೇಳಿದ್ದೆ ನಿಮಗೆ, ಯಾವ ರೇ ಆಫ್ ಲೈಟ್ ಐ ಒಳಗಡೆ ಬರುತ್ತೆ ಆ ರೇ ಆಫ್ ಲೈಟ್ ಗಳನ್ನ ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಐ ಇದೆಲ್ಲ ಏನ್ ಮಾಡೋದು ಅದನ್ನ ವಾಪಸ್ ಕಳಿಸುತ್ತೆ. ಈ ರೀತಿಯಾಗಿ ವಾಪಸ್ ಕಳಿಸು, ಈ ರೀತಿಯಾಗಿ ವಾಪಸ್ ಕಳಿಸು. ನಿಜಾನ? ಈ ರೀತಿಯಾಗಿ ವಾಪಸ್ ಕಳಿಸಿದ ತಕ್ಷಣ ಈ ರೇ ಆಫ್ ಲೈಟ್ ಇಲ್ಲಿ ಬಂತು ಹಿಂದ್ಗಡೆ ಹಿಂಗೆ 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 ಬಂತು. ನೆಕ್ಸ್ಟ್ ಈ ರೇ ಆಫ್ ಲೈಟ್ ಕೂಡ ಹಿಂಗೆ 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 ಬಂತು. ಇವೆರಡೂ ಬಂದು ಇಲ್ಲಿ ಮೀಟ್ ಆದ್ವು. ಇಲ್ಲಿ ಕ್ಯಾಂಡಲ್ ಕಾಣಿಸಕ್ ಶುರು ಆಯ್ತು ನಿಮಗೆ. ಹಾ ಸರ್ ಏನ್ ಹೇಳಿದ್ರಿ ಸರ್ ನೀವು ಅಂತಿದ್ದೀರಾ? ನೋಡಿ ಅಬ್ಸರ್ವ್ ಮಾಡಿ. ಅಂದ್ರೆ ಇಲ್ಲಿ ರೇ ಆಫ್ ಲೈಟ್ ಏನು ಬಂದಿತ್ತು ಇದು ರಿಫ್ಲೆಕ್ಟ್ ಆಗಿತ್ತಲ್ಲ, ನಮ್ ಐ ಇದನ್ನ ಹಂಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇದನ್ನ ಏನ್ ಮಾಡುತ್ತೆ, ಇದು ರೇ ಆಫ್ ಲೈಟ್ ಎಲ್ಲಿಂದ ಬಂದಿದೆ ಅಂತ ಚೆಕ್ ಮಾಡೋಕೆ ವಾಪಸ್ ಕಳಿಸುತ್ತೆ. ವಾಪಸ್ ಕಳಿಸಿದ್ರೆ ಇಲ್ಲಿ 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 ಬಂದಿದೆ, ಇದು ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ಇನ್ನೊಂದು ರೇ ಆಫ್ ಲೈಟ್ ಹಿಂಗೆ ಹೋಗಿ ಹಿಂಗೆ ರಿಫ್ಲೆಕ್ಟ್ ಆಗಿ ಇಲ್ಲಿ ಬಂದಿತ್ತಲ್ಲ, ಐ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ವಾಪಸ್ ಹಿಂಗೆ 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 ಕಳಿಸುತ್ತೆ. ಇಲ್ಲಿ ಬಂದು ಎರಡೂ ಸೇರ್ಕೊಂಡು ಮೀಟ್ ಆದ್ರಲ್ಲ, ಇಲ್ಲಿ ಕ್ಯಾಂಡಲ್ ಕಾಣಿಸಕ್ ಶುರು ಆಗುತ್ತೆ. ಬಟ್ ಇಲ್ಲಿ ಕ್ಯಾಂಡಲ್ ಇದೆಯಾ? ಆಕ್ಚುಲ್ ಆಗಿ ಕ್ಯಾಂಡಲ್ ಇಲ್ಲ. ಇಲ್ಲಿ ಕ್ಯಾಂಡಲ್ ಇರೋದು ಇಲ್ಲಿ. ದಿಸ್ ಇಸ್ ರಿಯಲ್ ಕ್ಯಾಂಡಲ್. ಇಲ್ಲಿ ರಿಯಲ್ ಆಗಿ ಕ್ಯಾಂಡಲ್ ಇದೆ, ಅಲ್ಲಿ ಕ್ಯಾಂಡಲ್ ಇದೆ ಏನೋ ಅಂತ ಅನಿಸ್ತಾ ಇದೆ ನಮಗೆ. ದಿಸ್ ಇಸ್ ಕಾಲ್ಡ್ ಇಮೇಜ್. ಇಲ್ಲಿರುವಂತದ್ದು ಏನಿದು? ಇಮೇಜ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಇಮೇಜ್ ಫಾರ್ಮೇಶನ್ ಆಗಬೇಕಾಗಿದ್ರೆ, ವಾಟ್ ಎವರ್ ರೇಸ್ ಏನ್ ಹೇಳಿ, ವಾಟ್ ಎವರ್ ರೇಸ್ ಆಫ್ ಲೈಟ್ are entering your eyes, retrace them back ಅಂದ್ರೆ ಏನು? send them back. retrace them back ಅಂದ್ರೆ ಏನು? send them back. okay, and where they meet image is formed. ಎಲ್ಲಿ ಮೀಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ? ಇಮೇಜ್ ಫಾರ್ಮೇಶನ್ ಆಗುತ್ತೆ. ಗೊತ್ತಾಯ್ತಾ ಮುದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಇಮೇಜ್ ಫಾರ್ಮೇಶನ್ ಆಗಬೇಕಾಗಿದ್ರೆ ನಮ್ಗೆ ಏನ್ ರೇ ಆಫ್ ಲೈಟ್ ಬರ್ತಾ ಇದೆ ಅದನ್ನ ವಾಪಸ್ ಕಳಿಸ್ಬೇಕು. ನಾವು ಹೋಗಿ ಎಲ್ಲಿ ಮೀಟ್ ಆಗ್ತವೆ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಿದ್ವಲ್ಲ, ರೇ ಆಫ್ ಲೈಟ್ ಬಂದಿತ್ತು, ಅವ್ನು ವಾಪಸ್ ಕಳಿಸಿದ್ವಿ, ಇಲ್ಲಿ ಬಂದು ಮೀಟ್ ಆದ ತಕ್ಷಣ ಇಮೇಜ್ ಫಾರ್ಮೇಶನ್ ಆಯ್ತು. ಅದೇ ನಮಗೆ ಕ್ಯಾಂಡಲ್ ಇದೆ ಅಂತ ಕಾಣಿಸಕ್ ಶುರು ಆಯ್ತು. ಬಟ್ ಇಲ್ಲಿ ಹೆಂಗಾಗಿತ್ತು? ಇಲ್ಲೊಂದು ರೇ ಆಫ್ ಲೈಟ್ ಹಿಂಗ್ ಬಂದಿತ್ತು, ಇನ್ನೊಂದು ರೇ ಆಫ್ ಲೈಟ್ ಹಿಂಗ್ ಬಂದಿತ್ತು, ಅವ್ನು ವಾಪಸ್ ಕಳಿಸಿದ್ವಿ, ಇಲ್ಲಿ ಮೀಟ್. ಓಕೆ, ಸೊ ಆಕ್ಚುಲಿ ಇಮೇಜ್ ಅಂದ್ರೆ ಏನ್ ಗೊತ್ತಾ? ಇಮೇಜ್ ಈಸ್ ನಥಿಂಗ್ ಬಟ್ ಪರ್ಸೆಪ್ಷನ್ ಆಫ್ ಆಬ್ಜೆಕ್ಟ್. ಏನಂತ ಕರೀತಾರೆ ಇದಕ್ಕೆ?
ಪರ್ಸೆಪ್ಷನ್ ಆಫ್ ಆಬ್ಜೆಕ್ಟ್ ಅಂತ ಕರೀತಾರೆ. ಪರ್ಸೆಪ್ಷನ್ ಆಫ್ ಆಬ್ಜೆಕ್ಟ್. ನೀವು ಇಮೇಜ್ ಅಂದ್ರೆ ನೀವೇನ್ ಅನ್ಕೊಳ್ತೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಆಕ್ಚುಯಲ್ ಡೆಫಿನೇಷನ್ ಇಮೇಜ್ ಇದು ಪರ್ಸೆಪ್ಷನ್ ಆಫ್ ಆಬ್ಜೆಕ್ಟ್. ಈಗ ಅಂತಿರ್ತಾರೆ ಸರ್ ಸೊಸೈಟಿಯಲ್ಲಿ ನನ್ನ ಇಮೇಜ್ ಫುಲ್ ಚೆನ್ನಾಗಿದೆ ಸರ್ ಅಂತ ಹೇಳಿ. ಅದ್ರ ಮೀನಿಂಗ್ ಏನು? ಇಮೇಜ್ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ನನ್ನ ಬಗ್ಗೆ ಒಳ್ಳೆ ಥಿಂಕ್ ಮಾಡ್ತಾರೆ, ಅದ್ರ ಅರ್ಥ ನಾನು ಒಳ್ಳೆಯವನೇ ಇದ್ದೀನಿ ಅಂತ ಅರ್ಥನಾ? ಇಲ್ಲ, ನಾನು ಹೆಂಗಾದ್ರೂ ಇರ್ಬೋದು, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ನನ್ನ ಇಮೇಜ್ ಚೆನ್ನಾಗಿದೆ ಸರ್ ಅಂದ್ರೆ ಮೀನಿಂಗ್ ಏನು? ಅಂದ್ರೆ ಜನರ ಮೈಂಡ್ ಅಲ್ಲಿ ನನ್ನ ಬಗ್ಗೆ ಪರ್ಸೆಪ್ಷನ್ ಏನಿದೆ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ಅರ್ಥ ಇಮೇಜ್ ಅಂದ್ರೆ. ಅಂತಾರಲ್ಲ ಸರ್ ಇಮೇಜ್ ಕೆಟ್ಟೋಯ್ತು ಸರ್ ಅವ್ರದ್ದು ಅಂದ್ರೆ ಮೀನಿಂಗ್ ಏನು? ಅವ್ರು ಕೆಟ್ಟೋಗಿದಾರೆ ಅಂತ ಅರ್ಥನಾ? ಅಂದ್ರೆ ಅವ್ರ ಬಗ್ಗೆ ಜನರಲ್ಲಿ ಇರುವಂತ ಮೆಂಟಾಲಿಟಿ ಏನಾಗಿದೆ ಅಂದ್ರೆ ಅವ್ರು ಸರಿ ಇಲ್ಲ ಅನ್ನೋಂತ ಪರ್ಸೆಪ್ಷನ್ ಬರ್ತಾ ಇದೆ. ಈಗ ನಾನು ನೋಡ್ತೀರಾ, ನಾನು ನೋಡಿದ ತಕ್ಷಣ ನಾನು ಹೆಂಗ್ ಅಬ್ಸರ್ವ್ ಮಾಡ್ತಾರೆ, ಒಬ್ರು ಏನ್ ಅನ್ಬೋದು, ಸರ್ ಈಸ್ ವೆರಿ ಹ್ಯಾಂಡ್ಸಮ್ ಅಂತ ಒಬ್ರು ಅನ್ಬೋದು, ದಟ್ ಈಸ್ ಯುವರ್ ಇಮೇಜ್. ಸರ್ ಈಸ್ ವೆರಿ ಫ್ಯಾಟ್ ಅಂತ ಒಬ್ರು ಅನ್ಬೋದು. ಬೈ ದ ವೇ ಐ ಆಮ್ ನಾಟ್ ಫ್ಯಾಟ್, ಓಕೆ ಓಕೆ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ನಾನು ನೋಡೋ ಒಬ್ರು ಏನ್ ಅನ್ಬೋದು, ಐ ಮೀನ್ ಸರ್ ಈಸ್ ವೇರಿಂಗ್ ಹಾಫ್ ಶರ್ಟ್ ಅನ್ಬೋದು. ಸ್ವಲ್ಪ ಜನ ಅನ್ಬೋದು ಸರ್ ಈಸ್ ಹೋಲ್ಡಿಂಗ್ ವೈಟ್ ಚಾಕ್ ಪೀಸ್ ಅನ್ಬೋದು, ಸರ್ ಈಸ್ ಟೀಚಿಂಗ್ ವೆಲ್ ಅನ್ಬೋದು. ಬಟ್ ನಾನು ಒಬ್ಬನೇ ಇದ್ದೀನಿ, ಬಟ್ ನಾನು ನೋಡುವಂತ ರೀತಿ ನಿಮ್ಮ ಮೈಂಡ್ ಅಲ್ಲಿ ಹೇಗಿದೆ, ಬೇರೆ ಬೇರೆ ಇದೆ. ಸೊ ಯು ಆರ್ ಫಾರ್ಮಿಂಗ್ ಯುವರ್ ಓನ್ ಇಮೇಜ್. ನನ್ನ ಇಮೇಜ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಪರ್ಸೆಪ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಬಟ್ ನಾನು ಇರೋನು ಒಬ್ಬನೇ ಇದ್ದೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಮೇಜ್ ಮೀನ್ಸ್ ಇಟ್ ಇಸ್ ಪರ್ಸೆಪ್ಷನ್ ಆಫ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಹೆಂಗಿದೆ ಅದನ್ನ ನಾವು ಹೆಂಗ್ ಪರ್ಸೀವ್ ಮಾಡಿ. ಈಗ ನಾನು ಕಣ್ಣು ಮುಚ್ತೀನಿ, ಕಣ್ಣು ಮುಚ್ಚಿದ ತಕ್ಷಣ ನನಗೆ ಮುಂದ್ಗಡೆ ಇರೋದು ಏನಾದ್ರು ಕಾಣುತ್ತಾ? ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ? ರೇ ಆಫ್ ಲೈಟ್ ಬರ್ತಾ ಇದೆ, ಬಟ್ ಅದನ್ನ ರೀಟ್ರೇಸ್ ಮಾಡಕ್ ಆಗ್ತಾ ಇಲ್ಲ. ಐ ಆಮ್ ನಾಟ್ ಹ್ಯಾವಿಂಗ್ ಎ ಪರ್ಸೆಪ್ಷನ್. ನನಗೆ ಪರ್ಸೆಪ್ಷನ್ ಇಲ್ಲ, ಅದನ್ನ ನೋಡುವಂತ ಕೆಪಾಸಿಟಿ ಬರೋದಿಲ್ಲ, ಪರ್ಸೆಪ್ಟ್ ಮಾಡಕ್ ಆಗೋದಿಲ್ಲ, ಅಂದ್ರೆ ಇಮೇಜ್ ಫಾರ್ಮೇಶನ್ ಆಗೋದಿಲ್ಲ. ಗೊತ್ತಾಯ್ತಾ ಮುಂದೆ ಮಕ್ಕಳೇ? ವೆರಿ ಇಂಪಾರ್ಟೆಂಟ್. ಏನಿಲ್ಲ ಇದರಲ್ಲಿ ಹೇಳಿರೋದು ನಾನು ಇಷ್ಟೇ. ಯಾವ್ಯಾವ ರೇ ಆಫ್ ಲೈಟ್ ನಿಮ್ ಕಣ್ಣೊಳಗಡೆ ಬರ್ತಾ ಇದೆ, ಆ ಕಣ್ಣೊಳಗಡೆ ಬಂದದ್ದ ರೇ ಆಫ್ ಲೈಟ್ ಅನ್ನ ನೀವೇನ್ ಮಾಡಿ, ವಾಪಸ್ ಕಳಿಸಿ. ನೀವು ಕಳಿಸ್ಬೇಡಿ, ಅದು ಕಳ್ಸೋದೆ. ನರ್ವಸ್ ಸಿಸ್ಟಮ್, ನಿಮ್ ಮೈಂಡ್ ಹೆಂಗಿದೆ, ಬ್ರೈನ್ ಹಂಗಿದೆ. ಸೊ ವಾಪಸ್ ಕಳ್ಸಿದಿರಾ, ವಾಪಸ್ ಕಳ್ಸಾದ್ಮೇಲೆ ಹೋಗಿ ಎಲ್ಲಿ ಮೀಟ್ ಆಗ್ತವೆ, ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಅಷ್ಟೇ ಹೇಳಿದೀನಿ. ಈಗ ಈ ಎಕ್ಸಾಂಪಲ್ ಕೊಟ್ಟಿದ್ದೆ, ಏನದು, ಈ ರೀತಿಯ ಕ್ಯಾಂಡಲ್ ಇತ್ತು, ಕ್ಯಾಂಡಲ್ ಇದ್ಮೇಲೆ ಇಲ್ಲಿ ಕಣ್ಣು ನೋಡ್ತಾ ಇದ್ರಿ, ಒಂದ್ ರೇ ಆಫ್ ಲೈಟ್ ಬಂತು, ಆಮೇಲೆ ವಾಪಸ್ ಈ ಕಡೆ ಕಳ್ಸಿದ್ರಿ, ಇನ್ನೊಂದ್ ರೇ ಆಫ್ ಲೈಟ್ ಹಿಂಗ್ ಬಂದಿತ್ತು, ಅದನ್ನ ವಾಪಸ್ ಕಳ್ಸಿದ್ರೆ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಯ್ತು ಅಂತ ಹೇಳಿದ್ದೆ ನಾನು. ನಿಮ್ ಕಣ್ಣು ಕಾಣ್ತಾ ಇದೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಏನ್ ಕೊಟ್ಟೆ, ಈ ರೀತಿಯ ಮಿರರ್ ಇತ್ತು, ಆಮೇಲೆ ಇಲ್ಲಿ ಕ್ಯಾಂಡಲ್ ಇಟ್ಟಿದ್ರಿ, ಕ್ಯಾಂಡಲ್ ಇಟ್ಟು ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರಿ, ಇಲ್ಲಿಂದ ಒಂದು ರೇ ಆಫ್ ಲೈಟ್ ಬಂತು, ಇಲ್ಲಿ ಬಂತು, ಇನ್ನೊಂದು ರೇ ಆಫ್ ಲೈಟ್ ಬಂತು, ಇಲ್ಲಿ ಬಂತು, ವಾಪಸ್ ಇನ್ನೆರಡು ಕಳ್ಸಿದ್ರಿ, ಇವೆರಡು ಹೋಗಿ ಇಲ್ಲೆಲ್ಲೋ ಮೀಟ್ ಆದ ತಕ್ಷಣ ಇಮೇಜ್ ಫಾರ್ಮೇಶನ್ ಆಯ್ತು ಅಂತ ಹೇಳಿ ನೋಡಿದ್ವಿ. ಬಟ್ ಇದಕ್ಕೆ ಏನಾದ್ರು ಡಿಫರೆನ್ಸ್ ಇದೆಯಾ ನೋಡಿ. ಇಲ್ಲಿ ಏನಾಗ್ತಿದೆ ಅಂದ್ರೆ ರಿಯಲ್ ರೇಸ್ ಆಫ್ ಲೈಟ್ ಆರ್ ಮೀಟಿಂಗ್. ಏನ್ ಹೇಳಿ, ರಿಯಲ್ ರೇಸ್ ಆಫ್ ಲೈಟ್ ಆರ್ ಮೀಟಿಂಗ್. ರಿಯಲ್ ರೇಸ್ ಆಫ್ ಲೈಟ್ ಆರ್ ಮೀಟಿಂಗ್ ಅಂದ್ರೆ ರಿಯಲ್ ಆಗಿರುವಂತ ರೇ ಆಫ್ ಲೈಟ್ ಗಳು ಮೀಟ್ ಆಗ್ತಿದಾವೆ ಇಲ್ಲಿ. ಬಟ್ ಇಲ್ಲಿ ನೋಡಿ, ಈ ರೇ ಆಫ್ ಲೈಟ್ ಅಂದ್ರೆ ಇಲ್ಲೇ ಇದೆ, ಹಿಂಗ್ ಬಂದ್ ಹಿಂಗ್ ಹೋಗಿದೆ, ಹಿಂದ್ಗಡೆ ಡಾಟ್ ಡಾಟ್ ಬರ್ತಿದಾರಲ್ಲ, ಇದು ರಿಯಲ್ ರೇಸ್ ಆಫ್ ಲೈಟ್ ಗಳು ಅಲ್ಲ. ಇದು ದೀಸ್ ಆರ್ ಕಾಲ್ಡ್ ವರ್ಚುವಲ್ ರೇಸ್ ಆಫ್ ಲೈಟ್. ಏನಂತ ಕರೀತಾರೆ ಇವಕ್ಕೆ? ವರ್ಚುವಲ್ ರೇಸ್ ಅಂತ ಕರೀತಾರೆ. ಹೌದಾ? ವರ್ಚುವಲ್ ರೇಸ್ ಅಂದ್ರೆ ಮೀನಿಂಗ್ ಏನು? ರೇಸ್ ಅಪಿಯರ್ಸ್ ಟು ಮೀಟ್. ರೇಸ್ ಅಪಿಯರ್ಸ್ ಟು ಮೀಟ್ ಅಂದ್ರೆ ಆಕ್ಚುಯಲ್ ಆಗಿ ಮೀಟ್ ಆಗ್ತಾ ಇಲ್ಲ, ಮೀಟ್ ಆಗಿದಾವೇನೋ ಅಂತ ಅನಿಸ್ತಾ ಇದೆ. ಅಂದ್ರೆ ಇಫ್ ರಿಯಲ್ ರೇಸ್ ಆಫ್ ಲೈಟ್ ಆರ್ ಮೀಟಿಂಗ್, ದೆನ್ ವಾಟ್ ಎವರ್ ಇಮೇಜ್ ಇಸ್ ಫಾರ್ಮ್ಡ್, ದಟ್ ಇಮೇಜ್ ಇಸ್ ನಥಿಂಗ್ ಬಟ್ ರಿಯಲ್ ಇಮೇಜ್. ಇಮೇಜ್ ಹೆಂಗಿರುತ್ತೆ? ರಿಯಲ್ ಇಮೇಜ್ ಇರುತ್ತೆ. ಓಕೆ, ರಿಯಲ್ ಇಮೇಜ್ ಅಂದ್ರೆ ವರ್ಚುವಲ್ ಇಮೇಜ್ ಅಂದ್ರೆ ಇನ್ನೊಂದು ಸ್ವಲ್ಪ ಡಿಫರೆನ್ಸಸ್ ನೋಡ್ತಾ ಹೋಗೋಣ ಆಮೇಲೆ. ನೆಕ್ಸ್ಟ್, ರೇಸ್ ಅಪಿಯರ್ಸ್ ಟು ಮೀಟ್ ಅಂದ್ರೆ ಇಲ್ಲಿ ಫಾರ್ಮ್ ಆಗುವಂತ ಇಮೇಜ್ ಇದೆಯಲ್ಲ, ಅದು ಯಾವ ಇಮೇಜ್ ಇರುತ್ತೆ? ದಟ್ ಇಸ್ ನಥಿಂಗ್ ಬಟ್ ವರ್ಚುವಲ್ ಇಮೇಜ್. ಅದಕ್ಕೆ ಅಂತ ಕರೀತಾರೆ ವರ್ಚುವಲ್ ಇಮೇಜ್ ಅಂತ ಕರೀತಾರೆ. ಓಕೆ, ಮುಂದೆ ಇಮೇಜ್ ಫಾರ್ಮೇಶನ್ ಯಾವಾಗ ಹೋಗ್ತೀವಿ, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಅಂತ ಮುಂದ್ಗಡೆ ಬರುತ್ತಲ್ಲ, ಅವಾಗ ಈ ರಿಯಲ್ ಇಮೇಜ್ ಮತ್ತೆ ವರ್ಚುವಲ್ ಇಮೇಜ್ ರೆಕಗ್ನೈಸ್ ಮಾಡೋದು ಬಾರಿ ಇಂಪಾರ್ಟೆಂಟ್. ರಿಯಲ್ ಆಗಿ ರೇಸ್ ಆಫ್ ಲೈಟ್ ಮೀಟ್ ಆದ್ರೆ ರಿಯಲ್ ಇಮೇಜ್. ರೇಸ್ ಅಪಿಯರ್ಸ್ ಟು ಮೀಟ್, ರೇಸ್ ಅಪಿಯರ್ಸ್ ಟು ಮೀಟ್ ಅಂದ್ರೆ ಮೀನಿಂಗ್ ಏನು? ದಿಸ್ ಇಸ್ ನಥಿಂಗ್ ಬಟ್ ವರ್ಚುವಲ್ ರೇಸ್ ಆರ್ ಮೀಟಿಂಗ್. ಏನ್ ಹೇಳಿ? ವರ್ಚುವಲ್ ರೇಸ್ ಆರ್ ಮೀಟಿಂಗ್. ವರ್ಚುವಲ್ ರೇಸ್ ಅನ್ನ ಹೆಂಗ್ ತೋರಿಸ್ತೀವಿ ನಾವು? ಡಾಟೆಡ್ ತೋರಿಸ್ತೀವಿ. ಈ ರೀತಿಯ ಡಾಟ್ ತೋರಿಸಿರೋದು ವರ್ಚುವಲ್ ರೇಸ್. ಅದೇನಾದ್ರು ರಿಯಲ್ ರೇಸ್ ಇದ್ರೆ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಅನ್ನ ತೋರಿಸ್ತಾ ಇರ್ತೀವಿ. ಗೊತ್ತಾಯ್ತಾ ಮುದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಓಕೆ, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್. ಎಲ್ಲಿವರೆಗೂ ಏನ್ ಹೇಳಿದ್ರೆ, ಇಮೇಜ್ ಫಾರ್ಮೇಶನ್ ಆಗಬೇಕಾಗಿದ್ರೆ ರೇಸ್ ಆಫ್ ಲೈಟ್ ಗಳನ್ನ ವಾಪಸ್ ಕಳಿಸಬೇಕು, ಎಲ್ಲಿ ಮೀಟ್ ಆಗ್ತವೆ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ರೇಸ್ ಆಫ್ ಲೈಟ್ ಗಳು, ರಿಯಲ್ ರೇಸ್ ಆಫ್ ಲೈಟ್ ಗಳು ಮೀಟ್ ಆದ್ರೆ ರಿಯಲ್ ಇಮೇಜ್. ಅದೇ ಏನಾದ್ರು ಮೀಟ್ ಆದಂಗೆ, ಇಫ್ ದೇ ಅಪಿಯರ್ ಟು ಮೀಟ್, then the image formed is virtual image. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನೋಡಿ, there are other two types of image. ಒಂದು ಏನಂದ್ರೆ ಇನ್ವರ್ಟೆಡ್ ಇಮೇಜ್ ಅಂತ ಇರುತ್ತೆ. ಒಂದು ಏನ್ ಹೇಳಿ? ಇನ್ವರ್ಟೆಡ್ ಇಮೇಜ್ ಅಂತ ಇರುತ್ತೆ. ಆಮೇಲೆ ಇನ್ನೊಂದು ಯಾವ್ದು ಇರುತ್ತೆ ಅಂದ್ರೆ ಎರೆಕ್ಟ್ ಇಮೇಜ್ ಅಂತ ಇರುತ್ತೆ. ಇನ್ವರ್ಟೆಡ್ ಇಮೇಜ್ ಅಂಡ್ ಎರೆಕ್ಟ್ ಇಮೇಜ್ ಅಂತ.
ಇನ್ವರ್ಟೆಡ್ ಇಮೇಜ್ ಅಂದ್ರೆ ಹೆಂಗ್ ಗೊತ್ತಾ, ಉಲ್ಟಾ ಇಮೇಜ್. ಉಲ್ಟಾ ಅಂದ್ರೆ ಗೊತ್ತಾಗುತ್ತಲ್ಲ ಎಲ್ಲ ಉಲ್ಟಾ. ಆಮೇಲೆ ಎರೆಕ್ಟ್ ಇಮೇಜ್ ಅಂದ್ರೆ ಹೆಂಗ್ ಗೊತ್ತಾ, ಸೀದಾ ಇಮೇಜ್, ಸೀದಾ ಇರೋದು. ಫಾರ್ ಎಕ್ಸಾಂಪಲ್ ಒಂದು ಲೈನ್ ಇದೆ ಅನ್ಕೊಳ್ಳಿ, ಇನ್ವರ್ಟೆಡ್ ಇಮೇಜ್ ಅಂದ್ರೆ ಈ ಲೈನ್ ಕೆಳಗಡೆ ಹಿಂಗ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಇದಕ್ಕೆ ಅಂತ ಕರೀತಾರೆ ಇನ್ವರ್ಟೆಡ್ ಇಮೇಜ್ ಅಂತ ಕರೀತಾರೆ. ಆಮೇಲೆ ಎರೆಕ್ಟ್ ಇಮೇಜ್ ಅಂದ್ರೆ ಹೆಂಗ್ ಗೊತ್ತಾ, ಸೀದಾ ಹಿಂಗ್ ಮೇಲ್ಗಡೆ ಇರೋದು. ದಿಸ್ ಇಸ್ ಕಾಲ್ಡ್ ಎಬಿ. ಹಿಂಗ್ ಎಬಿ ಉಲ್ಟಾ ಇದೆ, ಬಟ್ ಇಲ್ಲಿ ಎಬಿ ಏನಿದೆ, ಸೀದಾ ಇದೆ. ಒಂದ್ ನೆನಪಿಡಿ, ಇನ್ವರ್ಟೆಡ್ ಇಮೇಜಸ್ ಆರ್ ಆಲ್ವೇಸ್ ರಿಯಲ್. ಇವು ಯಾವಾಗಲೂ ಏನಿರ್ತವೆ, ರಿಯಲ್ ಇಮೇಜಸ್ ಇರ್ತವೆ. ಆಮೇಲೆ ಎರೆಕ್ಟ್ ಇಮೇಜ್ ಇದೆಯಲ್ಲ, ಇವು ಯಾವಾಗಲೂ ಏನಿರ್ತವೆ, ವರ್ಚುವಲ್ ಇಮೇಜ್ ಇರ್ತವೆ. ವರ್ಚುವಲ್ ಇಮೇಜ್ ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಸ್ವಲ್ಪ ನೋಡ್ಕೊಳ್ಳಿ. ಈ ಕಡೆ ನಾನು ಏನು ಬರೀತೀನಿ ಅಂದ್ರೆ ರಿಯಲ್ ಇಮೇಜ್ ಅಂತ ಬರೀತೀನಿ, ಆಮೇಲೆ ಈ ಕಡೆ ಇನ್ನೊಂದೇನು ಬರೀತೀನಿ, ವರ್ಚುವಲ್ ಇಮೇಜ್ ಅಂತ ಬರೀತೀನಿ. ಇವೆರಡರ ನಡುವೆ ಡಿಫರೆನ್ಸ್ ಏನಂತ ಗೊತ್ತು ಮಾಡ್ಕೊಳ್ಳಿ. ಒಂದೇ ಡಿಫರೆನ್ಸ್ ಅಂದ್ರೆ ಗೊತ್ತಾಗಿದೆ ನಿಮಗೆ. ಒಂದೇ ಡಿಫರೆನ್ಸ್ ಏನದು, ರೇಸ್ ಆಫ್ ಲೈಟ್ ಆಕ್ಚುಲಿ ಮೀಟ್. ರೇಸ್ ಆಫ್ ಲೈಟ್ ಆಕ್ಚುಲಿ ಮೀಟ್, ಒಂದೇ ಡಿಫರೆನ್ಸ್, ಆಕ್ಚುಲಿ ಮೀಟ್. ಆಮೇಲೆ ಈ ಕಡೆ ಇರೋದು ಏನ್ ಮಾಡ್ತೀರಾ, ಈ ಕಡೆ ವರ್ಚುವಲ್ ಇಮೇಜ್ ಅಲ್ಲಿ ಏನ್ ಬರೀತೀರಾ, ರೇಸ್ ಆಫ್ ಲೈಟ್ ಏನ್ ಬರೀಬೇಕು, ರೇಸ್ ಆಫ್ ಲೈಟ್ ಅಪಿಯರ್ಸ್ ಟು ಮೀಟ್. ರೇಸ್ ಆಫ್ ಲೈಟ್ ಅಪಿಯರ್ಸ್ ಟು ಮೀಟ್. ಗೊತ್ತು ಮಾಡ್ಕೊಳ್ಳೋದಿನ, ಅಪಿಯರ್ಸ್ ಟು ಮೀಟ್, ಮೀಟ್ ಆಗಿದಾವೇನೋ ಅಂತ ಅನಿಸ್ತಾ ಇದೆ, ಮೀಟ್ ಆಗಿರಂಗಿಲ್ಲ. ನೆಕ್ಸ್ಟ್ ರಿಯಲ್ ಇಮೇಜಸ್ ಗಳು ಹೆಂಗಿರ್ತವೆ ಇವತ್ತು, ಇನ್ವರ್ಟೆಡ್, ಉಲ್ಟಾ ಇರ್ತವೆ. ಇದೊಂದು ಪಾಯಿಂಟ್ ನೆನಪಿರ್ಲಿ, ರಿಯಲ್ ಇಮೇಜಸ್ ಆರ್ ಆಲ್ವೇಸ್ ಇನ್ವರ್ಟೆಡ್. ಓಕೆ, ನೆಕ್ಸ್ಟ್ ವರ್ಚುವಲ್ ಇಮೇಜಸ್ ಆರ್ ಆಲ್ವೇಸ್ ಎರೆಕ್ಟ್. ಇಷ್ಟು ಗೊತ್ತಿರಲಿ ಡಿಫರೆನ್ಸ್. ನೆಕ್ಸ್ಟ್ ಮೂರನೇ ಇನ್ನೊಂದು ಡಿಫರೆನ್ಸ್ ಬರೀತಾರೆ, ಏನಂದ್ರೆ ದೇ ಕ್ಯಾನ್ ಬಿ ಕ್ಯಾಚ್ಡ್ ಆನ್ ದ ಸ್ಕ್ರೀನ್. ದೇ ಕ್ಯಾನ್ ಬಿ ಕ್ಯಾಚ್ಡ್ ಆನ್ ದ ಸ್ಕ್ರೀನ್. ಇದ್ರ ಬಗ್ಗೆ ಡೀಟೇಲಿಂಗ್ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಪಾಯಿಂಟ್ ಕೊಡ್ಕೊಂಡ್ಬಿಟ್ಟು, ದೇ ಕ್ಯಾನ್ ಬಿ ಕ್ಯಾಚ್ಡ್ ಆನ್ ದ ಸ್ಕ್ರೀನ್ ಅಂದ್ರೆ ಸ್ಕ್ರೀನ್ ಮೇಲ್ಗಡೆ ಈ ಇಮೇಜಸ್ ರಿಯಲ್ ಇಮೇಜಸ್ ನಾವೇನ್ ಮಾಡಬಹುದು, ಸ್ಕ್ರೀನ್ ಅಂದ್ರೆ ಗೊತ್ತಿದೆಯಲ್ಲ, ಒಂದು ವೈಟ್ ಪೇಪರ್ ಅಥವಾ ವೈಟ್ ಶೀಟ್ ಅಥವಾ ಬಟ್ಟೆ ಇರುತ್ತಲ್ಲ, ಅಂದ್ರೆ ದೇ ಕ್ಯಾನ್ ಬಿ ಕ್ಯಾಚ್ಡ್ ಆನ್ ದ ಸ್ಕ್ರೀನ್. ಬಟ್ these or they cannot be catched on the screen. They cannot be catched on the screen. ಗೊತ್ತಾಯ್ತಾ ಮುದ್ದು ಮಕ್ಕಳೇ? ಈ ಕ್ಲಾಸ್ ಅಲ್ಲಿ ನಾನು ಏನೇನು ಡಿಸ್ಕಸ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಲಾಸ್ ಆಫ್ ರಿಫ್ಲೆಕ್ಷನ್ ಅಂತೂ ಸಿಂಪಲ್ ಆಗಿತ್ತು, ಅದನ್ನ ಹೇಳ್ಬಿಟ್ಟಿದ್ದೀನಿ. ಲಾಸ್ ಆಫ್ ರಿಫ್ಲೆಕ್ಷನ್ ಆದ್ಮೇಲೆ ಎಲ್ಲಿಗೆ ಬಂದ್ವಿ, ಇಮೇಜ್ ಫಾರ್ಮೇಷನ್. ಇಮೇಜ್ ಅಂದ್ರೆ ಏನು, ಪರ್ಸೆಪ್ಷನ್ ಆಫ್ ಆಬ್ಜೆಕ್ಟ್ ಹೆಂಗಿದೆ ಅದನ್ನ ಪರ್ಸೆಪ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಇಮೇಜ್ ಅಂತ ಕರೀತಾರೆ. ಹೌ ದ ಇಮೇಜ್ ಇಸ್ ಫಾರ್ಮ್ಡ್, ವಾಟ್ ಎವರ್ ರೇಸ್ ಆಫ್ ಲೈಟ್ ಆರ್ ಎಂಟರಿಂಗ್ ಯುವರ್ ಐಸ್. ಅವು ಎಲ್ಲಿಂದಾದ್ರೂ ಬರಲಿ, ಹೆಂಗಾದ್ರೂ ಏನಾದ್ರೂ ಏನ್ ಮಾಡ್ಕೊಂಡು ಬರ್ತಾವ ಬರಲಿ, ವಾಟ್ ಎವರ್ ರೇಸ್ ಆಫ್ ಲೈಟ್ ಆರ್ ಎಂಟರಿಂಗ್ ಯುವರ್ ಐಸ್, retrace them back, and wherever they meet, image is formed. How many types of images are there? Two types. Which are they? Real image and virtual image. Real image means when real rays of light meet, or when rays of light actually meet, then real image is formed. Virtual image means the rays of light appears to meet ಆಗೋದಿಲ್ಲ, appears to, dotted line ಬರೀತೀವಿ, that is called virtual image. And inverted image ಅಂದ್ರೆ ಉಲ್ಟಾ, ಅದು ಹೆಂಗಿರುತ್ತೆ ಇವತ್ತು, ರಿಯಲ್. ಆಮೇಲೆ ಎರೆಕ್ಟ್ ಇಮೇಜ್ ಮೀನ್ಸ್ ಸೀದಾ, ಅದು ಹೆಂಗಿರುತ್ತೆ ಯಾವಾಗಲೂ ವರ್ಚುವಲ್. ಅದು ಡಿಫರೆನ್ಸಸ್ ಬರೋದು ರಿಯಲ್ ಇಮೇಜ್ ಅಂಡ್ ವರ್ಚುವಲ್ ಇಮೇಜ್. ಅದನ್ನೇ ಮೂರು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಸೊ ವಿಡಿಯೋಗಳನ್ನ ನೋಡ್ತಾ ಇರಿ, ಇದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಬರ್ತೇನಲ್ಲ ಅವಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಇರುವಂತ ಡೀಟೇಲ್ಸ್ ಅನ್ನ ತಗೊಂಡು ಪ್ಲೇನ್ ಮಿರರ್ ಅಲ್ಲಿ ಯಾವ ರೀತಿಯಾಗಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಹೇಳಿದ್ದೀನಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹೌದಾ? ಆಮೇಲೆ ಕಾನ್ಕೇವ್ ಮಿರರ್ ಅಲ್ಲಿ ಏನಾಗುತ್ತೆ, ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಾಗುತ್ತೆ, ಮುಂದೆ ಬರುವಂತ ಕ್ಲಾಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿಂಗ್. ಥ್ಯಾಂಕ್ ಯು ವೆರಿ ಮಚ್.